ವಿಪಕ್ಷಗಳ ಒಂದೊಂದೇ ಪ್ರಶ್ನೆಗೆ ಹೇಳಿಕೆಗೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣದ ಕುರಿತಂತೆ ಕೂಡ ಮಾತುಗಳು ಪ್ರಸ್ತಾಪವಾಗಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಸಿದ್ದು ಮಾತಾಡ್ತಿದ್ದಾರೆ. ವಿಪಕ್ಷಗಳು ಹಲವಾರು ಪ್ರಶ್ನೆಗಳನ್ನ ಆಡಳಿತ ಪಕ್ಷದ ಮುಂದಿಟ್ಟಿದ್ದು ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡುವಂತ ಪ್ರಯತ್ನದಲ್ಲಿದ್ದಾರೆ. ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ರು. ಇನ್ನು ಬಿಜೆಪಿಯವರು ಮೋದಿಯನ್ನ ವ್ಯಕ್ತಿ ಪೂಜೆ ಮಾಡ್ತಾರೆ, ನಾನು ಏನು ಹೇಳ್ತೀನಿ ಕೇಳಿ ಆಮೇಲೆ ಮಾತಾಡಿ ಅಂತ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವರದಿ ಮಾಡಿರೋದು ಮಹಿಳಾ ಪರ ಗ್ಯಾರಂಟಿಗೆ ವಿಶ್ವಸಂಸ್ಥೆ ಗುಣಗಾನ. ಕನ್ನಡದ ಇಂಗ್ಲಿಷ್ನ ಮತ್ತೆ ಕನ್ನಡ ಪತ್ರಿಕೆಗಳು ಈ ತರ ಅನೇಕ ಶ್ಲಾಘನೆ ಮಾಡಿ ಬರೆದಿದ್ದಾವೆ. ಇದು ಸದನದ ಗಮನದಲ್ಲಿದ್ದರೂ ಕೂಡ, ವಿರೋಧ ಪಕ್ಷದ ಗಮನದಲ್ಲಿದ್ದರೂ ಕೂಡ ಸುಳ್ಳು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನು ನಾವು 22ರಲ್ಲಿ ಘೋಷಣೆ ಮಾಡಿದಾಗ ಬೇಕಾದರೆ ನಾನು ಪತ್ರಿಕೆ ಕನ್ನಡ ಪ್ರಭಾದಲ್ಲಿ ಬಂದಿರತಕ್ಕಂಥದ್ದು, ಕರ್ನಾಟಕದ ಪಂಚ ಗ್ಯಾರಂಟಿ ಸ್ಕೀಮ್ಗಳಿಗೆ ವಿಶ್ವಸಂಸ್ಥೆ ಮೆಚ್ಚುಗೆ, ಮಹಿಳಾ ಸಬಲೀಕರಣಕ್ಕೆ ಪೂರಕ ಯಾಂಗ್ ಪ್ರಶಂಸೆ. ಇದು ವಿಶ್ವಸಂಸ್ಥೆಯವರು ಹೇಳಿರ್ತಕ್ಕಂಥದ್ದು. ಫಿಲಿಪೈನ್ ಯಾಂಗ್ ಫಿಲೆಮಾನ್ ಯಾಂಗ್ ಅವರು ಹೇಳಿರ್ತಕ್ಕಂಥದ್ದು. ನೀವೆಲ್ಲ ವಿರೋಧ ಮಾಡಿದ್ರಿ, ನನಗೆ ಗೊತ್ತಿದೆ, ನೀವೆಲ್ಲ ಹೊಗಳೋದಿಲ್ಲ ಅಂತ ಗೊತ್ತಿದೆ. ಆದರೂ ಏನು ಹೇಳಿದ್ರಿ? ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಸಿಗಲ್ಲ ಅಂತೆಲ್ಲ ಹೇಳಿದ್ರಿ. ನೀವು ಅಷ್ಟೇ ಅಲ್ಲ, ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.